ಹೋ ಭಾವ, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ದಾರಿ ತಪ್ಪಿ ಇಲ್ಲಿಗೆ ಬಂದಿದ್ದೀರಾ? ಯಾಕಂದ್ರೆ ಕಂಪ್ನಿ ನಿನ್ನಂತ ಲೂಸರ್ಸ್ಗಲ್ಲ. ಅವನ ಎದುರು ನಿಂತಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ಅನ್ವಿತಾಳ ಕಸಿನ್ ಶರಣ್ಯ. ಶರಣ್ಯ ಅನ್ವಿತಾ ಮೇಲೆ ತುಂಬಾ ಜಲಸಿ ಇತ್ತು. ಆಗಿದ್ದ ಅನ್ವಿತಾಳನ್ನ ಕಂಡ್ರೆ ಅವಳು ಯಾವಾಗ್ಲೂ ಉರಿದುಕೊಳ್ತಾ ಇದ್ಲು. ಗೌತಮ್ನಂತ ನಿಷ್ಪ್ರಯೋಜಕ ಗಂಡ ಸಿಕ್ಕಿದಾನೆ ಅನ್ವಿತಾಳಿಗೆ ಅಂತ ತಿಳಿದ ಮೇಲೂ ಅವಳು ತುಂಬಾ ಖುಷಿ ಪಟ್ಟಿದ್ಲು. ಒಂದ್ ನಿಮಿಷ. ಇನ್ನು ಕೆಲವೇ ದಿನಗಳಲ್ಲಿ ಶರಣ್ಯಾಳ ಮದ್ವೆ. ಅತ್ಯಂತ ಶ್ರೀಮಂತರಾಗಿದ್ದ ರಾಜಾರಾಮ್ ಪಂಡಿತ್ ಅವರ ಮಗ ಸಿದ್ಧಾರ್ಥ್ ಪಂಡಿತ್ ಜೊತೆ ನಿಶ್ಚಯವಾಗಿತ್ತು. ರಾಜಾರಾಮ್ ಪಂಡಿತ್ ಅವರ ಬಿಸ್ನೆಸ್ ರಿಲೇಶನ್ಶಿಪ್ ಪ್ರಿನ್ಸ್ ಗ್ರೂಪ್ನ ಜೊತೆ ತುಂಬಾ ಚೆನ್ನಾಗಿತ್ತು. ಇದನ್ನ ನೋಡಿ ಗಾಯತ್ರಿ ದೇವಿ ಅವರ ಮೊಮ್ಮಗಳ ಮದುವೆಯನ್ನ ಸಿದ್ಧಾರ್ಥ್ ಜೊತೆ ನಿಗದಿಪಡಿಸಿದ್ರು. ಯಾವಾಗಿನಂತೆ ಗೌತಮ್ ಶರಣ್ಯ ಮಾತಿಗೆ ಯಾವುದೇ ಉತ್ತರವನ್ನ ನೀಡಲಿಲ್ಲ ಮತ್ತು ಮೌನವಾಗಿ ನಿಂತಿದ್ದ. ಸರಿ ಬಿಡು, ನೀನೇನು ಹೇಳ್ತೀಯ ಅಂತ. ನಮ್ಮಂತವ್ರ ಮುಂದೆ ನಿಲ್ಲೋ ಸ್ಟೇಟಸ್ ಕೂಡ ನಿನಗಿಲ್ಲ. ಅಷ್ಟೇ ಅಲ್ಲ, ನಾವು ಶೇಖರ್ ಅಂಕಲ್ಗೆ ಇನ್ವಿಟೇಷನ್ ಕೊಡೋದಕ್ಕೆ ಬಂದಿದ್ದೀವಿ. ನೀನ್ ಬೇಕಾದ್ರೆ ಮದ್ವೆಗೆ ಬರ್ಬಹುದು. ನಿನಗೋಸ್ಕರ ವೇಟರ್ ಕೆಲಸ ಕಾಯ್ಕೊಂಡಿರುತ್ತೆ. ನಿನ್ನ ಮದುವೆಯಲ್ಲಿ ವೇಟರ್ ಆಗೋ ಆಸಕ್ತಿ ನನಗಿಲ್ಲ. ಗೌತಮ್ನ ಸರಳ ಉಡುಪನ್ನ ನೋಡಿ ಸಿದ್ಧಾರ್ಥ್ ತನ್ನೊಳಗೆ ನಕ್ಕ. ಆದ್ರೆ ಆ ಸರಳ ಉಡುಪಿನ ಹಿಂದೆ ನಿಂತಿದ್ದವನೇ ಪ್ರಿನ್ಸ್ ಗ್ರೂಪ್ನ ಮಾಲೀಕ ಅನ್ನೋದು ಅವನಿಗೆ ತಿಳಿದಿರ್ಲಿಲ್ಲ. ಓ, ಹಾಗಾದ್ರೆ ನೀನೇ ಆ ಲೀವಿನ ಅಳಿಯ ಗೌತಮ, ಮನೆ ಅಳಿಯ. ನಿನ್ ಬಗ್ಗೆ ತುಂಬಾ ಕೇಳಿದೀನಿ. ಹೆಂಡತಿ ಹಾಕೋ ಊಟನ ತಿನ್ಕೊಂಡಿದ್ಯಾ ಅಲ್ವಾ ನೀನು? ನಿನ್ನ ನೋಡಿ ಖುಷಿ ಆಯ್ತು. ಅಂದ್ಹಾಗೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಿನ್ನಂತ ಲೂಸರ್ಸ್ಗೆ ಈ ಕಂಪನಿ ಅಲ್ಲ. ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಮತ್ತೆ ನಿಜ ಹೇಳ್ಬೇಕಂದ್ರೆ ನಾನಿಲ್ಲಿ ಕೆಲಸ ಕೇಳೋದಕ್ಕೆ ಬಂದಿದ್ದೀನಿ. ಕೆಲ್ಸನ? ಆರ್ ಯು ಸೀರಿಯಸ್? ಇಲ್ಲಿ ಕಸ ಗುಡ್ಸೋಕೆ, ನೆಲ ಗುಡ್ಸೋಕೆ ಕೆಲ್ಸ ಇದೆ ಅಂತ ಅನ್ಕೊಂಡಿದ್ಯಾ? ಶರಣ್ಯ, ಅವನು ಸೆಕ್ಯೂರಿಟಿ ಕೆಲ್ಸಕ್ಕೆ ಬಂದಿರ್ಬೋದು. ಆಲ್ ದ ಬೆಸ್ಟ್. ಭಾವ, ಅನ್ವಿತಾಳ್ ಸಂಬಳ ಮನೆ ಖರ್ಚಿಗೆ ಸಾಕಾಗ್ತಾ ಇಲ್ವಾ? ಆದ್ರೆ ಇಲ್ಲಿ ಕೆಲಸ ಸಿಗೋ ಚಾನ್ಸ್ ತುಂಬಾ ಕಡಿಮೆ ಅನ್ಸುತ್ತೆ. ಒಂದ್ ಕೆಲಸ ಮಾಡು, ತಗೋ, ಇಟ್ಕೋ, ನಿನ್ ಕೆಲ್ಸಕ್ಕೆ ಬರುತ್ತೆ. ಸಮಯ ನಿರ್ಧಾರ ಮಾಡುತ್ತೆ ಈ ಹಣ ಯಾರ ಸಮಯಕ್ಕೆ ಬೇಕಾಗತ್ತೆ ಅಂತ. ನೀನು ಹುಷಾರಾಗಿಟ್ಕೋ, ನಿನಗೆ ಬೇಕಾಗತ್ತೆ ಒಂದಿನ. ಏನ್ ಹೇಳ್ತಾ ಇದ್ಯಾ? ನಿನಗೆ ಎಷ್ಟು ಧೈರ್ಯ ನನ್ನ ಹತ್ರ ಈ ತರ ಮಾತಾಡೋದಕ್ಕೆ? ಮುಂದೆ ಏನ್ ಮಾಡ್ತೀಯ ಅನ್ನೋದು ತುಂಬಾ ಯೋಚನೆ ಮಾಡು, ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಏನೋ ಏನ್ ಮಾಡ್ತೀಯ ಹೇಳು? ಏನೋ ಮಾಡ್ತೀಯಾ? ಬೇಬಿ ಬಿಡು, ಈ ಬೀದಿ ಗುಂಡಿನ ಜೊತೆ ಯಾಕೆ ಮಾತಾಡ್ತೀಯ? ನಾವು ಬಂದು ಕೆಲಸ ಮುಗಿಸೋಣ. ಅವನಿಗೆ ಕೆಲ್ಸನೂ ಇಲ್ಲ, ಗೌರವವೂ ಇಲ್ಲ. ಶರಣ್ಯ ಮತ್ತು ಸಿದ್ಧಾರ್ಥ್ ಇಬ್ರು ಚೇರ್ಮನ್ನ ಕ್ಯಾಬಿನ್ನ ಬಳಿ ಬಂದ್ರು. ಸಿದ್ಧಾರ್ಥ್ ತಲೆಯಲ್ಲಿ ಇನ್ನೂ ಅಲ್ಲಿಯಾದ ಘಟನೆನೇ ಓಡಾಡ್ತಾ ಇತ್ತು. ಬಿಡು ಬೇಬಿ, ಇನ್ನು ಆ ಮನೆ ಅಳಿಯನ್ ಬಗ್ಗೆ ಯಾಕೆ ಯೋಚಿಸ್ತಿದ್ಯಾ? ಶರಣ್ಯ ಆ ಮನೆ ಅಳಿಯ ತಪ್ಪಾದ ವ್ಯಕ್ತಿಗೆ ಕೆಣಕಿದಾನೆ. ಮತ್ತೊಂದೆಡೆ ಗೌತಮ್ ನೇರವಾಗಿ ಕುಲಕರ್ಣಿ ಕ್ಯಾಬಿನಿಗೆ ಹೋದ. ದಯವಿಟ್ಟು ಒಳಗಡೆ ಬನ್ನಿ ಸರ್. ಥ್ಯಾಂಕ್ ಯು ಸೋ ಮಚ್ ಕುಲಕರ್ಣಿ ಅವರೇ. ಒಂದು ವಿಷಯ ಹೇಳಿ, ನಿಮಗೆ ರಾಜಾರಾಮ್ ಪಂಡಿತ್ ಮತ್ತೆ ಸಿದ್ಧಾರ್ಥ್ ಪಂಡಿತ್ ಬಗ್ಗೆ ಹೇಗೆ ಗೊತ್ತು? ಹೌದು ಸರ್, ನಂಗೆ ಗೊತ್ತು. ತುಂಬ ವರ್ಷಗಳ ಹಿಂದೆ ರಾಜಾರಾಮ್ ನಮ್ಮ ಕಂಪ್ನಿ ಜೊತೆ ವ್ಯವಹಾರ ಮಾಡ್ತಾ ಇದ್ದಾರೆ. ಸರಿ, ಇವತ್ತಿಂದ ಪ್ರಿನ್ಸ್ ಗ್ರೂಪ್ ರಾಜಾರಾಮ್ನ ಕಂಪನಿಯೊಂದಿಗೆ ಯಾವುದೇ ವ್ಯವಹಾರ ಮಾಡೋದಿಲ್ಲ. ಅವ್ರ ಜೊತೆ ಸೈನ್ ಮಾಡಬೇಕಾಗಿದ್ದ ಎಲ್ಲ ಡೀಲ್ಗಳನ್ನು ರದ್ದು ಮಾಡಿ, ಬೇರೆಯವ್ರಿಗೆ ಮರ್ಯಾದೆ ಕೊಡದೇ ಇರೋರಿಗೆ ನಾವು ಅವ್ರ ಜೊತೆ ಕೆಲಸ ಮಾಡೋ ಅಗತ್ಯ ನಮಗಿಲ್ಲ. ನಾವು ಮಾಡೋ ವ್ಯವಹಾರ ಅವರು ಸ್ಥಾನಮಾನ ನೋಡಿ ಮಾಡಲ್ಲ, ಅವ್ರ ವ್ಯಕ್ತಿತ್ವ ನೋಡಿ ಮಾಡುತ್ತೆ. ಸಿದ್ಧಾರ್ಥ್ ಗೌತಮ್ ಚೇರ್ಮನ್ ಜೊತೆ ಮಾತಾಡ್ತಾ ಇರೋದನ್ನ ನೋಡ್ತಾನ. ಗೌತಮ್ ತಂದ ಹಣದ ಹಿಂದೆ ಇರುವ ಸತ್ಯವನ್ನ ಅನ್ವಿತಾ ತಿಳಿದುಕೊಳ್ತಾಳ. ಗೌತಮ್ ಹೇಳಿದ ಮಾತುಗಳನ್ನ ಕೇಳ್ತಾ ಇದ್ದಂತೆ ಕುಲಕರ್ಣಿ ತಕ್ಷಣ ರಾಜಾರಾಮ್ಗೆ ಕರೆ ಮಾಡಿದ. ಹಲೋ ಹಲೋ ಮಿಸ್ಟರ್ ರಾಜಾರಾಮ್,
ನಾನು ಕುಲಕರ್ಣಿ ಮಾತಾಡ್ತಾ ಇದ್ದೀನಿ, ಪ್ರಿನ್ಸ್ ಗ್ರೂಪ್ನ ಹೊಸ ಚೇರ್ಮನ್. ಹೌದು ಮಿಸ್ಟರ್ ಕುಲಕರ್ಣಿ, ಹೇಳಿ. ನಿಮ್ಗೊಂದು ಕೆಟ್ಟ ಸುದ್ದಿ ಇದೆ. ಇವತ್ತಿಂದ ಪ್ರಿನ್ಸ್ ಗ್ರೂಪ್ ನಿಮ್ಮ ಜೊತೆ ಕೆಲಸ ಮಾಡಲ್ಲ. ನಮ್ಮ ನಡುವೆ ಸೈನ್ ಮಾಡಿದ ಎಲ್ಲ ಡೀಲ್ಸ್ಗಳು ನಾನೀಗಲೇ ರದ್ದು ಮಾಡ್ತಾ ಇದ್ದೀನಿ. ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಆಫೀಸಿಗೆ ತಲುಪುತ್ತೆ. ಮತ್ತೊಂದು ವಿಷಯ ಗಮನ ಇಟ್ಟು ಕೇಳಿ, ಪ್ರಿನ್ಸ್ ಗ್ರೂಪ್ ಕಸ ಗುಡ್ಸೋರ ಜೊತೆ ಯಾವತ್ತೂ ಕೆಲಸ ಮಾಡೋದಿಲ್ಲ. ಮತ್ತೊಂದೆಡೆ ಸಿದ್ಧಾರ್ಥ್ ಮತ್ತು ಶರಣ್ಯ ಚೇರ್ಮನ್ ಅನ್ನ ನೋಡೋದಕ್ಕೆ ಕಾಯ್ತಾ ಇದ್ರು. ಆಫೀಸಿಗೆ ಬಂದಾಗ ಅವರಿಗೆ ತಿಳಿದಿದ್ದು ಶೇಖರ್ ಬದ್ಲಿಗೆ ಭಾರ್ಗವ್ ಕುಲಕರ್ಣಿ ಅವರು ಚೇರ್ಮನ್ ಆಗಿದ್ದಾರೆ ಅಂತ ಅವರನ್ನ ಭೇಟಿ ಮಾಡಲು ಅವರು ಕಾಯ್ತಾ ಇದ್ರು. ಇನ್ನು ಎಷ್ಟು ಸಮಯ ಕಾಯ್ಬೇಕು? ಚೇರ್ಮನ್ ಸರ್ಗೆ ಕರೆ ಮಾಡಿ. ನನ್ನ ಹೆಸರು ಸಿದ್ಧಾರ್ಥ್ ಅಂತ. ಅವ್ರಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಹಾ ಸರ್. ಓಕೆ ಸರ್. ಕುಲಕರ್ಣಿ ಜೊತೆ ಮಾತನಾಡಿದ ನಂತರ ರಿಸೆಪ್ಷನಿಸ್ಟ್ ಸೆಕ್ಯೂರಿಟಿಗೆ ಕರೆ ಮಾಡಿದ್ಲು. ಹಲೋ ಸೆಕ್ಯೂರಿಟಿ, ತಕ್ಷಣ ಚೇರ್ಮನ್ ಸರ್ ಕ್ಯಾಬಿನ್ ಹೊರಗೆ ಬನ್ನಿ. ಚೇರ್ಮನ್ ಎಂಬ ಮಾತು ಕೇಳ್ತಾ ಇದ್ದಂತೆಯೇ ಸೆಕ್ಯೂರಿಟಿ ಗಾರ್ಡ್ ಗನ್ ಹಿಡಿದು ಓಡಿ ಬಂದ. ಏನಾಗುತ್ತಿದೆ ಎಂದು ಸಿದ್ಧಾರ್ಥ್ ಮತ್ತು ಶರಣ್ಯ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಗನ್ ಹಿಡಿದ ಗಾರ್ಡ್ ಅವರ ಮುಂದೆ ನಿಂತ. ಹುಚ್ಚಿಡ್ದಿದ್ಯಾ? ಏನ್ ಮಾಡ್ತಾ ಇದೀಯಾ? ಕ್ಷಮಿಸಿ ಮಿಸ್ಟರ್ ಸಿದ್ಧಾರ್ಥ್, ಆದ್ರೆ ಪ್ರಿನ್ಸ್ ಗ್ರೂಪ್ಸ್ ನಿಮ್ ಕಂಪನಿ ಜೊತೆಗಿನ ಎಲ್ಲಾ ಡೀಲ್ಗಳನ್ನ ರದ್ದು ಮಾಡಿದೆ. ಹಾಗೆ ಚೇರ್ಮನ್ ಸರ್ ಹೇಳಿದ್ದಾರೆ, ಪ್ರಿನ್ಸ್ ಗ್ರೂಪ್ಸ್ ಕಸ ಗುಡಿಸುವವರು ಮತ್ತೆ ವರ್ಸೋರ್ ಜೊತೆ ಯಾವತ್ತೂ ಕೆಲಸ ಮಾಡಲ್ಲ. ಏನು ಅರ್ಥ ಆಗದೆ ಇರೋ ತರ ಮಾತಾಡ್ತಾ ಇದೀಯಾ? ನಿಜ ಹೇಳ್ಬೇಕಂದ್ರೆ ನಾನಿಲ್ಲಿ ಕೆಲಸ ಕೇಳೋದಕ್ಕೆ ಬಂದಿದ್ದೀನಿ. ಕೆಲ್ಸನ? ಅಯ್ಯೋ ಸೀರಿಯಸ್? ಇಲ್ಲಿ ಕಸ ಗುಡ್ಸೋಕೆ ನೆಲ ಗುಡ್ಸೋಕೆ ಕೆಲ್ಸ ಇದೆ ಅಂತ ಅಂದ್ಕೊಂಡಿದ್ಯಾ? ಇಂದು ಪ್ರಿನ್ಸ್ ಗ್ರೂಪ್ನ ಎಲ್ಲ ಕಾಂಟ್ರಾಕ್ಟ್ ಗಳನ್ನ ರದ್ದು ಮಾಡಿದ್ರೆ ಅವರು ಒಂದು ರಾತ್ರಿಯಲ್ಲಿ ರಸ್ತೆಗೆ ಬರುವ ಪರಿಸ್ಥಿತಿ ಬರಲಿದೆ. ಇಂಥ ನಿರ್ಧಾರ ಏಕಾಏಕಿ ಹೇಗ್ ತಗೊಳ್ತಾರೆ? ಸರ್ ಇಲ್ಲಿ ನಾನು ಈಗ್ಲೇ ನೋಡ್ಬೇಕು. ಸೆಕ್ಯೂರಿಟಿ, ಈ ಇಬ್ಬರನ್ನ ತಕ್ಷಣ ಹೊರ ಕರ್ಕೊಂಡು ಹೋಗಿ. ಗಾರ್ಡ್ ಸಿದ್ಧಾರ್ಥನ ಕೈ ಮಡಚಿ ಅವನನ್ನ ಕೂರಿಸಿದ. ನೋವಿನಿಂದ ಸಿದ್ಧಾರ್ಥ್ ಅಲ್ಲೇ ನಿಂತಿದ್ದ. ಇದನ್ನ ನೋಡಿ ಶರಣ್ಯ ಅವರನ್ನ ಬಿಡಿಸಲು ಮುಂದೆ ಬಂದ್ಲು. ಪ್ಲೀಸ್ 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 ಹೀಗ್ ಮಾಡ್ಬೇಡಿ, ನಾ ಹೋಗ್ತಿದ್ದೀನಿ. ಶರಣ್ಯಾಳ ಕಣ್ಣೀರಿನಿಂದ ತುಂಬಿದ ಮುಖವನ್ನ ನೋಡಿ ಗಾರ್ಡ್ ತಕ್ಷಣ ಸಿದ್ಧಾರ್ಥನ ಕೈಬಿಟ್ಟ. ಆಗ ಅವನಿಗೆ ರಾಜಾರಾಮ್ ಪಂಡಿತ್ನಿಂದ ಕರೆ ಬಂತು. ಸಿದ್ಧಾರ್ಥ್, ನಿನಗ್ ಬುದ್ಧಿ ಇಲ್ವಾ? ಪ್ರಿನ್ಸ್ ಗ್ರೂಪ್ಗೆ ಹೋಗಿ ಏನ್ ಮಾಡಿದ್ಯಾ? ಅವರು ನಮ್ ಎಲ್ಲ ಡೀಲ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇನ್ವಿಟೇಷನ್ ಕೊಡಕ್ ಹೋಗಿದ್ಯಾ ಅಥವಾ ತೊಂದರೆ ಕೊಡೋದಕ್ ಹೋಗಿದ್ಯಾ? ಹೇಳು, ಬಾಯ್ ಬಿಟ್ಟು ಮಾತಾಡು. ಅಪ್ಪ, ನಾನು ಏನು ಮಾಡಿಲ್ಲ. ನಾನು ನನ್ನ ಶರಣ್ಯ ಜೊತೆ ಕಾರ್ಡ್ ಕೊಡೋದಕ್ಕೆ ಅಂತ ಬಂದಿದ್ದೆ. ಅದಕ್ಕೂ ಮೇಲೆ ನಾವು ಚೇರ್ಮನ್ ನ ನೋಡೂ ಇಲ್ಲ. ಸುಮ್ನೆ ಬಾಯ್ ಮುಚ್ಚು. ನಿನ್ನ ಮೂರ್ಖತನ ನಮಗೆ ಎಷ್ಟು ನಷ್ಟ ಮಾಡಿದೆ ಅಂತ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ನಾವು ರಸ್ತೆಗೆ ಬರ್ಬೋದು. ತಕ್ಷಣ ಈಗಿಂದೀಗ್ಲೇ ಅಲ್ಲಿಂದ ಹೊರಟು ಬಾ. ಬನ್ನಿ ಸರ್, ಹೊರಗೆ ಹೋಗೋಣ. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.